ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ 15ನೇ ವಾರ್ಡಿನ ಗದ್ವಾಲ್ ಕ್ಯಾಂಪ್ ಹಾಗೂ ಮೆಹಬೂಬ್ ನಗರದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಮಕ್ಕಳು ವೃದ್ಧರು ಮನೆಯಿಂದ ಹೊರಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆ ಕೂಡಲೇ ಕ್ರಮಕ್ಕೆ ಮುಂದಾಗಿ ನಾಗರಿಕರನ್ನ ರಕ್ಷಿಸಬೇಕೆಂದು ಅಲ್ಲಿನ ನಿವಾಸಿ ನಜೀರ್ ಸಾಬ್ ಕಲಾಯಿಗಾರ್ ಒತ್ತಾಯಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ್ದು, ಮನೆಯ ಮುಂದೆ ನಿಲ್ಲಿಸಿದ ವಾಹನಗಳ ಸೀಟ್ಗಳನ್ನು ಕಚ್ಚಿ ಹಾಳು ಮಾಡುವುದಲ್ಲದೆ ಬೀದಿ ನಾಯಿಗಳು ಮಕ್ಕಳು ಮನೆಯಂಗಳದಲ್ಲಿ ಆಟವಾಡಲು ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನಸಿ ಇತ್ಯಾದಿಗಳನ್ನು ತರುವ ಸಂದರ್ಭದಲ್ಲಿ ನಾಯಿಗಳು ಕಚ್ಚಿ ಕಸಿದುಕೊಳ್ಳುತ್ತಿದ್ದು ಹೊರಗಡೆ ತಿರುಗಾಡಲು ಭಯವಾದ ವಾತಾವರಣ ನಿರ್ಮಾಣವಾಗಿದೆ. ಪುಟ್ಟ ಮಗು ಹಿರಿಯರು ನಾಯಿಗಳ ಕಡಿತಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಿವಾಸಿಗಳಾದ ಪರಶುರಾಮ್ ಗುಳ್ಳಿ, ಬಶೀರ್ ಸಾಬ್, ಗುದ್ವಾಲ್ ಕ್ಯಾಂಪ್ ಹಾಗೂ ಶೇಕ್ಷಾವಲಿ ಕಲಾಯಿಗಾರ ಇದ್ದರು. ವರದಿ ಶರಣಪ್ಪ, ಗಂಗಾವತಿ. ನಿವಾಸಿಗಳಾಗಿದ್ದು ವಾರ್ಡ್ ನಂಬರ್ 15ರಲ್ಲಿ ನಾಯಿಗಳ ಹಾಗೂ ಹುಚ್ಚು ನಾಯಿಗಳ ವಿಪರೀತ ಹಾವಳಿಯಾಗಿದ್ದು ಹಾಗೂ ನಮ್ಮ ಓಣಿಯಲ್ಲಿ ಹುಚ್ಚು ನಾಯಿಗಳ ಹಾಗೂ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿರುತ್ತದೆ. ಹಾಗೂ ಚಿಕ್ಕ ಮಕ್ಕಳಿಗೆ ಒಂದು 2 ಹುಡುಗರಿಗೆ ಕಡಿದಿದೆ ಹಾಗೂ ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೆ ಓಡಿಸ್ಕೊಂಡು ಹೋಗ್ತಾ ಇವೆ. ಇದರ ಸಂಬಂಧ ಈಗ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ನಿನ್ನೆ ನಾನು ಒಂದು ಹೊಸ ಗಾಡಿ ತಂದಿದ್ದೀನಿ, ಅದಕ್ಕೂ ಸೀಟ್ ಹರಿದು ಎಲ್ಲ ನುಕ್ಸಾನ್ ಮಾಡಿದ್ದಾವೆ. ಇದರ ಸಂಬಂಧ ಈಗ ನಾವು ನಗರಸಭೆಗೆ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ ಹಾಗೂ ಗದವಾಲ್ ಕಾಸಿಂ ಸಾಬ್ ಅವರಿಗೂ ನಾವು ಈ ವಿಷಯವನ್ನು ತಿಳಿಸಿದ್ದೀವಿ. ಅವರು ನಾವು ಸಾಧ್ಯ ಆದಷ್ಟು ನಾವು ನಾಯಿಗಳನ್ನು ಸ್ಥಳಾಂತರ ಮಾಡೋಕ್ಕೆ ಓಡಾಡಕತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು 15-20 ದಿನದಿಂದ ಹೇಳಕತ್ತೀವಿ. ಆಮೇಲೆ ನಗರಸಭೆಯವರಿಗೂ ನಾನು 2 ದಿನ ಮುಂಚೆ ಅರ್ಜಿಯನ್ನು ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಆದಷ್ಟು ಜಲ್ದಿ ಈ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕಂತೇಳಿ ಈ ತಮ್ಮ ಮಾಧ್ಯಮ ಮಿತ್ರರಿಂದ ನಾವು ಮನವಿಯನ್ನು ಕೊಡ್ತಿದ್ದೇವೆ. ನಾವು ಹೋಗಲ್ಲ, ನಾಯಿಗಳು ಕಡಿಯಕತ್ತವ ಅಂತೇಳಿ ಹೇಳಕತ್ತವ. ಈಗ ನಮ್ಮ ಮಕ್ಕಳು ಹೋಗಿ ಪಕ್ಕದ ಮನೆಯಲ್ಲಿ ಹೋಗಿ ಆಟ ಆಡೋಕ್ಕೂ ಆಗ್ತಾ ಇಲ್ಲ. ಈ ರೀತಿ ಬಹಳ ತೊಂದರೆ ಆಗಿದೆ. ನಾನು ಒಂದು ವಿಡಿಯೋನು ಮಾಡಿದ್ದೀನಿ, ನಮ್ಮ ಮನೆಯಲ್ಲಿ CC ಕ್ಯಾಮ್ರಾ ಹಾಕಿದ್ದೀನಿ. ನನ್ನ ಗಾಡಿಯ ಸೀಟನ್ನು ಹರಿದಿದ್ದು ನಾನು ನಿಮಗೆ ವಿಡಿಯೋ ಪತ್ರಕರ್ತರಿಗೆ ನಾನು ಕೊಡಿಸಿದ್ದೀನಿ. ಪಕ್ಕದಲ್ಲಿ ಮೆಹಬೂಬ್ ನಗರ ಎಂಬ ವಾರ್ಡ್ ಇದೆ. ಆ ಏರಿಯಾ ಮತ್ತು ನಮ್ಮ ಏರಿಯಾದಲ್ಲಿ ವಿಪರೀತ ನಾಯಿಗಳು ಆಗಿವೆ. 20-30 ನಾಯಿಗಳಿದ್ದಾವೆ. ಅವನ್ನೆಲ್ಲ ನಾವು ಸುರಕ್ಷಿತವಾಗಿ ಎಲ್ಲಿ ಸ್ಥಳಾಂತರ ಮಾಡ್ಬೇಕು ಅಲ್ಲಿ ಸ್ಥಳಾಂತರ ಮಾಡ್ಬೇಕಂತೇಳಿ ನಾವು ಕೇಳಬೇಕು. ನೋಡಿ ಮೂಲವಾದಿ ಡಾಕ್ಟರ್ ಅಂತ ಇದ್ದಾರೆ, ವಿಶ್ವಾಸ್ ಡಾಕ್ಟರ್. ಅವರು ತಮ್ಮನಿಗೂ ಒಂದು 8 ವರ್ಷ ಹಿಂದೆ ನಾಯಿ ಕಳೆದು ಅವರು ನಾಯಿ ಅಂತ ಬೊಗಳಿ ಅವರು ತೀರ್ಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಸಮಸ್ಯೆ. ಹಾಗೂ ಆದಷ್ಟು ಜಲ್ದಿ ನಗರಸಭೆಯವರು ಇದರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿ ನಾವು ದಿನಾಂಕ 3